ಎಲ್ಲರಿಗೂ ನಮಸ್ಕಾರ. ಸಿಇಟಿ ಎಕ್ಸಾಮಿನೇಷನ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ನಮಗೆ 60 ಕ್ವಶನ್ಗಳ ಒಂದು ಸೆಟ್ ಆಫ್ ಕ್ವಶನ್ ಪೇಪರ್ ಇರುತ್ತೆ. ನಮಗೆ ಒಂದು ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಬಹುಶಃ 1 ನಿಮಿಷದ ಆಸುಪಾಸಿನ ಸಮಯ ಬೇಕಾಗುತ್ತೆ. ಸೊ 60 ಕ್ವಶನ್ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ಇರೋ ಸಮಯನ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲದಕ್ಕೂ ನಾವು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಸಮಯ ಸಾಲದೇ ಇರಬಹುದು. ಅದಕ್ಕೋಸ್ಕರ ನಾವು ಶಾರ್ಟ್ ಕಟ್ಸ್ ನ ಬಳಸಬೇಕಾಗತ್ತೆ. ಅಂದ್ರೆ ಕಮ್ಮಿ ಸಮಯದಲ್ಲಿ ಹೇಗೆ ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡೋದು ಅಂತ ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಪ್ರೊಫೆಸರ್ ಎಸ್ ಭಾಸ್ಕರ್ ಅವರು ತಮ್ಮ ಮೆಟೀರಿಯಲ್ ಅಲ್ಲಿ 4 ವಿಧವಾದ ಶಾರ್ಟ್ಕಟ್ ಟೆಕ್ನಿಕ್ಸ್ ನ ಕೊಟ್ಟಿದ್ದಾರೆ. ಆ ಶಾರ್ಟ್ಕಟ್ ಟೆಕ್ನಿಕ್ಸ್ ಅಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಟೆಕ್ನಿಕ್ ನ ಬಳಸಿ ಆಯ್ದ 10 ಕ್ವಶನ್ಸ್ ನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಅದೇನು ಅನ್ನೋದನ್ನ ಈಗ 1 by 1 ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ಆ ಶಾರ್ಟ್ಕಟ್ ಟೆಕ್ನಿಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಗೊಂಡಿರುವಂತಹ ಶಾರ್ಟ್ಕಟ್ ಟೆಕ್ನಿಕ್ಸ್ ಯಾವುದು ಅಂದ್ರೆ, sometimes the alternatives may be very weak. In that case, we can take each alternative and rule out the wrong answer and guess the correct answer. ಅಂದ್ರೆ ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರೋದ್ರಿಂದ ಉಳಿದಿರೋದು ತುಂಬಾ ವೀಕ್ ಆಗಿರುತ್ತೆ. ಸೊ ಆ ವೀಕ್ ಆಗಿರೋದನ್ನ ಎಲಿಮಿನೇಟ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗಿರೋಂಥ ಆನ್ಸರ್ ಸಿಗತ್ತೆ. ನಾವು ಅದನ್ನ ಎಲಿಮಿನೇಷನ್ ಆಫ್ ರಾಂಗ್ ಆನ್ಸರ್ ಅನ್ನೋ ಒಂದು ಮೆಥಡ್ ನ ನಾವು ಇಲ್ಲಿ ಬಳಸ್ತೀವಿ ಅಂತ ಸರ್ ಹೇಳಿದ್ದಾರೆ. ಸೊ ಅದನ್ನ ಒಂದು ಕ್ವಶನ್ ನಾನು ಇಲ್ಲಿ ತಗೊಂತಾ ಇದ್ದೀನಿ. ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಅಂತ. ಸೊ ಡೊಮೈನ್ ಅಂದ್ರೆ ನಾವು ಏನೇನು ವ್ಯಾಲ್ಯೂಸ್ ನ ಕೊಡಬಹುದು ಅಂತ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಫಂಕ್ಷನ್ಗೆ ಸ್ಯಾಟಿಸ್ಫೈ ಆಗುವಂತ ವ್ಯಾಲ್ಯೂಸ್ ನ ಎಕ್ಸ್ ಸ್ಯಾಟಿಸ್ಫೈ ಆಗುವಂತ ವ್ಯಾಲ್ಯೂಸ್ ನ ಯಾವ್ದಾವ್ದು ಕೊಡಬಹುದು ಅಂತ ನಮ್ಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಈ 2 ಆಪ್ಷನ್ಸ್ ಅಲ್ಲಿ 1,2 ಮತ್ತೆ 1,2. ಸೊ 2 ಆಪ್ಷನ್ ಅಲ್ಲಿ ಲೆಟ್ ಅಸ್ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು 1. ಎಕ್ಸ್ ಈಸ್ ಈಕ್ವಲ್ ಟು 1 ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಇನ್ವರ್ಸ್ ಆಫ್ 1 ಮೈನಸ್ 3. ಸೈನ್ ಇನ್ವರ್ಸ್ ಆಫ್ 1 ಮೈನಸ್ 3 ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಮೈನಸ್ 2 ಅಂತ ಆಯ್ತು. ಸೊ ಸೈನ್ ಇನ್ವರ್ಸ್ ಆಫ್ ಮೈನಸ್ 2 ಡಸ್ ನಾಟ್ ಎಕ್ಸಿಸ್ಟ್. ಸೊ ಈ 2 ಆಪ್ಷನ್ ರೂಲ್ಡ್ ಔಟ್. ಈಗ ನಮ್ಗೆ ಉಳ್ಕೊಂಡಿರೋದು ಈ 2 ಆಪ್ಷನ್ ಅಲ್ಲಿ ಆಪ್ಷನ್ 2 ಮತ್ತೆ ಆಪ್ಷನ್ 4 ಅಲ್ಲಿ ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಅಂತ. ಈಗ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ತಗೊಂತೀನಿ ಅನ್ಕೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು 3 ತಗೊಂಡ್ರೆ ಡಿನಾಮಿನೇಟರ್ ನ ಅಬ್ಸರ್ವ್ ಮಾಡಿ. ಡಿನಾಮಿನೇಟರ್ ತಗೊಂಡ್ರೆ 9 ಮೈನಸ್ 9 ದಟ್ ಈಸ್ ಈಕ್ವಲ್ ಟು 0. ಅಂದ್ರೆ ಡಿನಾಮಿನೇಟರ್ 0 ಆಯ್ತು. ಸೊ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 3 ದ ಡಿನಾಮಿನೇಟರ್ ಇಸ್ 0. ಅಂದ್ರೆ ಎಕ್ಸ್ 3 ಆಗೋ ಹಾಗಿಲ್ಲ. ಸೊ ಆಪ್ಷನ್ 4 ಇಸ್ ರೂಲ್ಡ್ ಔಟ್. ಸೊ ಇದೇ ಒಂದು ಟೆಕ್ನಿಕ್. ಅಂದ್ರೆ ವೀಕ್ ಆಲ್ಟರ್ನೇಟಿವ್ಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡ್ತಾ ಹೋದ್ರೆ ನಮಗೆ ಉಳ್ಕೊಳ್ಳುವಂತ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದನ್ನ 8EEE 2011 ಅಲ್ಲಿ ಕೇಳಿರುವಂತದ್ದು. ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ರೂಟ್ ಆಫ್ ಮೋಡ್ ಎಕ್ಸ್ ಮೈನಸ್ ಎಕ್ಸ್ ಅಂತ ಕೇಳಿದ್ದಾರೆ. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಮಾಡ್ ಎಕ್ಸ್ ಮೈನಸ್ ಎಕ್ಸ್. ಸೊ ಇಲ್ಲಿ ಡೊಮೈನ್ ನಾನು ಆಗ್ಲೇ ಹೇಳ್ದಂಗೆ, ಡೊಮೈನ್ ಅಂತಂದ್ರೆ ಯಾವ ವ್ಯಾಲ್ಯೂಸ್ ನ ಎಕ್ಸ್ಗೆ ಯಾವ ವ್ಯಾಲ್ಯೂಸ್ ನ ನಾವು ಕೊಡಬಹುದು ಅಂತ. ಈಗ ಇಲ್ಲಿ ಅಬ್ಸರ್ವ್ ಮಾಡೋಣ, ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಹಾಕೊಂತೀನಿ. ಇಲ್ಲಿ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕಿದ್ರೆ ದ 1 ಮೈನಸ್ 1 ಡಿನಾಮಿನೇಟರ್ ಬಿಕಮ್ 0. ಸೊ ಇಟ್ ಈಸ್ ನಾಟ್ ಡಿಫೈನ್ಡ್. 1 by 0 ಇಸ್ ನಾಟ್ ಡಿಫೈನ್ಡ್. ಸೊ ಎಕ್ಸ್ಗೆ ಯಾವುದೇ ಪಾಸಿಟಿವ್ ವ್ಯಾಲ್ಯೂಸ್ ಕೊಟ್ರೆ ದೆನ್ ದ ಡಿನಾಮಿನೇಟರ್ ಬಿಕಮ್ಸ್ 0. ಸೊ ಈಗ ನಮ್ಗೆ ಏನಾಗಬೇಕು, ಪಾಸಿಟಿವ್ ಬರಬಾರ್ದು, 0ನೂ ಬರಬಾರ್ದು. ಸೊ ಪಾಸಿಟಿವ್ ಬರಬಾರ್ದು, 0ನೂ ಬರಬಾರ್ದು ಅಂದ್ರೆ ಓನ್ಲಿ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ 2. ಯಾಕೆಂದ್ರೆ ಆಪ್ಷನ್ 1 ಅಲ್ಲೂ ನಿಮ್ಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಆಪ್ಷನ್ 3 ಅಲ್ಲೂ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಆಪ್ಷನ್ 4 ಅಲ್ಲೂ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಆಪ್ಷನ್ 2 ಇಸ್ ದ ಓನ್ಲಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಿಇಟಿ 2020 ಅಲ್ಲಿ ಈ ಕ್ವಶನ್ ಕೇಳಿದರೆ. ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಮೈನಸ್ 1 ಅಂತ.
So f of x is equal to cos inverse of square root of x minus 1. If suppose x is equal to 0, x is equal to 0 ತಗೊಂಡ್ರೆ ಏನಾಗುತ್ತೆ, f of 0 is equal to cos inverse of 0 minus 1 ಅಂದ್ರೆ cos inverse of root minus 1 ಅಂತ ಆಯ್ತು. Cos inverse of root minus 1 is not defined. So ಡಿಫೈನ್ ಆಗಲ್ಲ ಅಂದ್ರೆ 0 ತಗೊಂಡ್ರೆ ಡಿಫೈನ್ ಆಗಲ್ಲ ಅಂತ ಆಯ್ತು. ಈಗ ಅಬ್ಸರ್ವ್ ಮಾಡಿ, ಆಪ್ಷನ್ 1 ಅಲ್ಲೂ 0 ಇದೆ, ಆಪ್ಷನ್ 2 ಅಲ್ಲೂ 0 ಇದೆ, ಆಪ್ಷನ್ 3 ಅಲ್ಲೂ 0 ಬರುತ್ತೆ, ಬಟ್ ಆಪ್ಷನ್ 4 ಅಲ್ಲಿ 0 ಬರಲ್ಲ. therefore ಆಪ್ಷನ್ 4 is the correct answer. ಸೊ ಇದನ್ನೇ ಇಲ್ಲಿ ಡಿಸ್ಕಸ್ ಮಾಡಿರೋದು ವೀಕ್ ಆಲ್ಟರ್ನೇಟಿವ್ಸ್ ಅಂತ. ಸೊ ಯಾವ್ದು ವೀಕ್ ಆಲ್ಟರ್ನೇಟಿವ್ ಇದೆಯೋ ಅದನ್ನ ರಿಮೂವ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗಿರುವಂತ ಆನ್ಸರ್ ಬರುತ್ತೆ. ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶ್ಚನ್. ದ ಪಾಯಿಂಟ್ ಆನ್ ದ ಕರ್ವ್ y square is equal to 4x which is nearest to the point 2, 1 is ಅಂತ ಕೇಳಿದ್ದಾರೆ. ಸೊ ಇಲ್ಲೊಂದು ಕರ್ವ್ ಕೊಟ್ಟಿದ್ದಾರೆ. ಸೊ ಕರ್ವ್ ಈಕ್ವೇಶನ್ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ ಈಸ್ ದ ಪ್ಯಾರಾಬೋಲಾ. ಸೊ ಈ ಪ್ಯಾರಾಬೋಲಾ y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಅನ್ನೋ ಪ್ಯಾರಾಬೋಲಾ. ಸೊ ನಿಮ್ಗೆ ಏನ್ ಕೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಒಂದು ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ. ಲೆಟ್ ಅಸ್ ಟೇಕ್ ದಿಸ್ ಇಸ್ P 2, 1 ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಈ ಕರ್ವ್ ಮೇಲೆ ಒಂದಷ್ಟು ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ಸ್ ಅಲ್ಲಿ ಯಾವುದು ತುಂಬಾ ನಿಯರೆಸ್ಟ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈಗ ಅಬ್ಸರ್ವ್ ಮಾಡಿ, ಈ 4 ಆಪ್ಷನ್ಸ್ ಅಲ್ಲಿರುವಂತ ಪಾಯಿಂಟ್ಸ್ ಈ ಕರ್ವ್ ಮೇಲೆ ಇರಬೇಕು. ಸೊ ಚೆಕ್ ಮಾಡ್ತಾ ಬರೋಣ. y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಅಂತ ಕೊಟ್ಟಿರೋಂಥ ಕರ್ವ್. ಈಗ ಫಸ್ಟ್ ಪಾಯಿಂಟ್ ನಾವು ಚೆಕ್ ಮಾಡೋಣ. ಮೊದಲೇ ಪಾಯಿಂಟ್ ಏನು, 1, -2. ಸೊ 1, -2 ಈ ಕರ್ವ್ ಮೇಲೆ ಇದೆಯಾ? ಇದ್ರೆ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಸ್ಯಾಟಿಸ್ಫೈ ಮಾಡುತ್ತಾ? x is equal to 1, y is equal to -2 ಹಾಕಿದ್ರೆ ಏನಾಗುತ್ತೆ, 4 is equal to 4. ಸೊ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ 1, -2 ಈ ಕರ್ವ್ ಮೇಲೆ ಇದೆ ಅಂತ ಆಯ್ತು. ಸೆಕೆಂಡ್ ಪಾಯಿಂಟ್ ಅವ್ರು ಕೊಟ್ಟಿರೋದೇನು, -2, 1 ಅಂತ. ಸೊ -2, 1 ಈ ಕರ್ವ್ ಮೇಲೆ ಇದೆಯಾ? ಅಂದ್ರೆ x ಗೆ -2, y ಗೆ 1 ಹಾಕಿದ್ರೆ ಏನಾಯ್ತು, 1 is equal to -8 ಅಂತ ಆಯ್ತು. ಸೊ LH is not equal to RHS, therefore this point is not lie on this curve. ಹಾಗಾದ್ರೆ ಮೂರನೇ ಪಾಯಿಂಟ್ 1, 2√2 ಅಂತ ಆಯ್ತು. ಅಂದ್ರೆ x is equal to 1, y is equal to 2√2. ಸೊ y is equal to 2√2 ಹಾಕಿದ್ರೆ 8 is equal to 4. LHS is not equal to RHS, so therefore this point is not lie on this curve. ಈಗ 4ನೇ ಪಾಯಿಂಟ್ ಬರೋಣ. 4ನೇ ಪಾಯಿಂಟ್ ಏನು, 1, 2 ಅಂತ ಇದೆ. ಸೊ x is equal to 1, y is equal to 2. So 4 is equal to 4. So this lie on this point. This lie on this curve. ಅಂದ್ರೆ ನಮ್ಗೆ 2 ಪಾಯಿಂಟ್ ಬಂತು. 1, 2 ಈ ಕರ್ವ್ ಮೇಲಿದೆ. ಇನ್ನೊಂದು ಪಾಯಿಂಟ್ 1, -2 ಕೂಡ ಈ ಕರ್ವ್ ಮೇಲಿದೆ. ಹಾಗಾದ್ರೆ ಈಗ ನಾವು ಡಿಸೈಡ್ ಮಾಡ್ಬೇಕಾಗಿರೋದು ಇವೆರಡರಲ್ಲಿ ಯಾವ್ದು ನಿಯರೆಸ್ಟ್ ಪಾಯಿಂಟ್ ಅಂತ. ಸೊ ಇವೆರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡ್ಬರೋಣ. ಫಸ್ಟ್ AP ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. AP is equal to square root of, so 2 - 1 square plus 1 plus 3 square. So that is equal to √10. Next PB calculate ಮಾಡ್ಕೊಳ್ಳೋಣ. PB is equal to square root of 2 - 1 square, 1 - 2 plus 1 square. That is √2. So this is the nearest distance. So shortest distance ಆಗಿರುವಂತ ಈ ಪಾಯಿಂಟ್ is the nearest point. So option 4 is the correct answer. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದನ್ನ CET ಮತ್ತೆ ಕಾಮೆಟ್ಗೆ 2006 ಅಲ್ಲಿ ಕೇಳಿದ್ದಾರೆ. ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಅದರ ಇನ್ವರ್ಸ್ ಏನ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಈ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಬಂದಾಗ ಸ್ವಲ್ಪ ಲೆಂತಿ ಆಗಿರುತ್ತೆ ಪ್ರಾಬ್ಲಮ್ಸ್. ಇಲ್ಲಿ ಆಪ್ಷನ್ಸ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಯಾವ ಒಂದು ಪರ್ಟಿಕ್ಯುಲರ್
ವ್ಯಾಲ್ಯೂ ಎಲ್ಲಾದ್ರಲ್ಲೂ ಡಿಫರೆಂಟ್ ಆಗಿದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಎಲ್ಲಾದ್ರಲ್ಲೂ ಕೂಡ ಡಿಫರೆಂಟ್ ಆಗಿದೆ. ಹಾಗಾದ್ರೆ ಇನ್ವರ್ಸು ಈ ಜಾಗದಲ್ಲಿ ಬರುವಂತ ವ್ಯಾಲ್ಯೂಸಿನ ಕೋಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ, ಇನ್ವರ್ಸ್ ಮಾಡಿದಾಗ ನಾವು ಕೋಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ, ಈ ಪರ್ಟಿಕ್ಯುಲರ್ ಕೋಫ್ಯಾಕ್ಟರ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ, ಅಂದ್ರೆ ಇಲ್ಲಿ ಇದರ ಕೋಫ್ಯಾಕ್ಟರ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಂದ್ರೆ A13 ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡ್ರೆ ಆಯ್ತು. ಆ ವ್ಯಾಲ್ಯೂಸ್ ಯಾವ್ದ್ರಲ್ಲಿ ಇದೆಯೋ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಅದರ ಕೋಫ್ಯಾಕ್ಟರ್ ಏನ್ ಬರುತ್ತೆ? ಸೊ ಡಿಟರ್ಮಿನೆಂಟ್ ಆಫ್ A1B C ಬರುತ್ತೆ. ಸೊ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ AC ಮೈನಸ್ B ಅಂತ ಆಯ್ತು. ಸೊ AC ಮೈನಸ್ B ಇರೋದು ಆಪ್ಷನ್ 4 ಅಲ್ಲಿ ಆಗಿರೋದ್ರಿಂದ these are not the correct answer. Therefore option 4 is the correct answer. Okay, ಈಗ next question ಗೆ ಹೋಗೋಣ. The variable line x by a plus y by b is equal to 1 such that a plus b is equal to 4. The locus of midpoint of the portion of the line intercepted between the axis is ಅಂದ್ಬಿಟ್ಟು 4 ಈಕ್ವೇಶನ್ಸ್ ನ ಕೊಟ್ಟಿದ್ದಾರೆ. ನೋಡಿ, ಈ ಕ್ವಶನ್ ನ ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇಲ್ಲಿ ಈ ಎರಡು ಈಕ್ವೇಶನ್ಸ್ ನ ನಾವು ಅಬ್ಸರ್ವ್ ಮಾಡಿ. ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1 ಮತ್ತೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 4. ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇವೆರಡು ಆಡ್ ಮಾಡಿದ್ರೆ 4 ಬರಬೇಕು ಅಂತ. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿರುವಂತ ಆಪ್ಷನ್ಸ್ ಏನಿದೆ ಅದನ್ನ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1 ಫಾರ್ಮ್ ತರೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8. 8 ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಬೈ 8 ಪ್ಲಸ್ ವೈ ಬೈ 8 ಇಸ್ ಈಕ್ವಲ್ ಟು 1 ಆಯ್ತು. ಹಾಗಾದ್ರೆ ಎ ಪ್ಲಸ್ ಬಿ ಇವೆರಡನ್ನ ಆಡ್ ಮಾಡಿದ್ರೆ 8 ಪ್ಲಸ್ 8 ಇಸ್ ಈಕ್ವಲ್ ಟು 16. ಬಟ್ ಅವ್ರು ಕೇಳಿರೋದು 4 ಬರಬೇಕು ಅಂತ. ಸೊ ದಿಸ್ ಈಸ್ ನಾಟ್ ದ ಕರೆಕ್ಟ್ ಆಪ್ಷನ್. ಈಗ ನೆಕ್ಸ್ಟ್ ತಗೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ತಗೋಣ. ಸೊ ಎಕ್ಸ್ ಬೈ 4 ಪ್ಲಸ್ ವೈ ಬೈ 4 is equal to 1. So 4 plus 4 is equal to 8. So ಅವ್ರು ಕೇಳಿರೋದು a plus b is equal to 4 ಬರಬೇಕು ಅಂತ. This is not the correct option. Next, x plus y is equal to 2. So x by 2 plus y by 2 is equal to 1. 2 plus 2 is equal to 4. So x plus y is equal to 2 is the correct option. Next, a stone is thrown vertically upwards from the top of the tower 64 meter high. According to the law, S is equal to 48t minus 16t square. The greatest height attained by a stone above the ground is ಅಂತ ಅಂದ್ಬಿಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ನಾವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ನಾವು ಮಾಡ್ಬೋದು. ಒಂದು ಟವರ್ ಇದೆ, ದಿಸ್ ಇಸ್ ದ ಗ್ರೌಂಡ್. ಈ ಟವರಿನ ಹೈಟು 64 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಈ ಟವರ್ ಮೇಲಿಂದ ವರ್ಟಿಕಲಿ ಅಪ್ವರ್ಡ್ಸ್ ಒಂದು ಸ್ಟೋನ್ ನ ಥ್ರೋ ಮಾಡಬೇಕು. ಸೊ ಸ್ಟೋನ್ ನ ಥ್ರೋ ಮಾಡಿದ್ರೆ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್, ಈ ಈಕ್ವೇಶನ್ ನ ಆಧಾರದಲ್ಲಿ ನಾವು ಒಂದು ಸ್ಟೋನ್ ನ ಥ್ರೋ ಮಾಡಿದ್ರೆ ಎಷ್ಟು ಹೈಟ್ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಕಾಮನ್ ಸೆನ್ಸ್ ಏನು ಅಂತಂದ್ರೆ 64 ಮೀಟರ್ ಹೈ ಇರುವಂತ ಒಂದು ಟವರ್ ಮೇಲೆ ನಿಂತ್ಕೊಂಡು ನಾವು ಒಂದು ಕಲ್ಲನ್ನ ಎಸೆದ್ರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಗ್ರೇಟರ್ ದನ್ 64. 64 ಗಿಂತ ಜಾಸ್ತಿ ಆಗ್ಲೇಬೇಕು. ಸೊ 64 ಗಿಂತ ಜಾಸ್ತಿ ಇರುವಂತ ಆಪ್ಷನ್ ಒಂದೇ ಒಂದು, ಆಪ್ಷನ್ 3. Therefore option 3 is the correct answer. Okay, move on to next question. If x takes negative permissible value, then sin inverse of x is equal to ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್. ಎಕ್ಸ್ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ನೆಗೆಟಿವ್ ಆದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಕೂಡ ನೆಗೆಟಿವ್ ಆಗುತ್ತೆ. ಸೊ ನೆಗೆಟಿವ್ ಇರೋದು ಇಲ್ಲಿ ಆಪ್ಷನ್ 1 ಮಾತ್ರ. ಆಪ್ಷನ್ 2 ಅಲ್ಲೂ ಇದೆಯಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಸೊ ಕಾಸ್ ಇನ್ವರ್ಸ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅನ್ನೋದು ಏನ್ ಇದೆ ಅದು ಡಿಫೈನ್ ಆದ್ರೆ ಕಾಸ್ ಇನ್ವರ್ಸ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿಫೈನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಉಳ್ಕೊಂಡಿರುವಂತ ಒಂದೇ ಒಂದು ನೆಗೆಟಿವ್ ಆದ್ರೆ ಆಪ್ಷನ್ 1 ಮಾತ್ರ. ಸೊ ಮೈನಸ್ ಕಾಸ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ನಾಟ್ ಡಿಫೈನ್ಡ್,
ಇವೆರಡಲ್ಲೂ ಕೂಡ ನೆಗೆಟಿವ್ ಇಲ್ಲ. ಸೊ ಆಪ್ಷನ್ 1 ಓನ್ಲಿ ದ ನೆಗೆಟಿವ್ ಇರೋದ್ರಿಂದ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. The equation of the tangent to the curve x power of n plus y power of n is equal to 2a power of n at a comma a is ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಕರ್ವ್ಗೆ a comma a ಅಲ್ಲಿ ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಅದರ ಈಕ್ವೇಶನ್ ಏನು? ಸೊ a comma a ಅಲ್ಲಿ ಟ್ಯಾಂಜೆಂಟ್ ನ ಡ್ರಾ ಮಾಡ್ತಿದ್ದೀರಾ ಅಂತಂದ್ರೆ a comma a ಅನ್ನೋ ಪಾಯಿಂಟ್ ಟ್ಯಾಂಜೆಂಟ್ ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಆಪ್ಷನ್ 1 2 3 4 ಅಲ್ಲಿ ಏನಿದೆ ಅದಕ್ಕೆ a comma a ಸ್ಯಾಟಿಸ್ಫೈ ಮಾಡತ್ತಾ ಅಂತ ಚೆಕ್ ಮಾಡಿದ್ರೆ ನಮ್ಮ ಕೆಲಸ ಮುಗಿಯುತ್ತೆ. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಆಪ್ಷನ್ಗೆ a comma a ಕೊಟ್ರೆ a plus a is equal to a ಆಗೋದಿಲ್ಲ. a plus a is not equal to a because 2a is equal to a. So option 1 is not the correct option. So option 2 ಕೊಟ್ರೆ a plus a is equal to 2a. So ಇದು ಸ್ಯಾಟಿಸ್ಫೈ ಆಗುತ್ತೆ. ಆಪ್ಷನ್ 2 is the correct answer. ನೋಡಿ, ಇದನ್ನೇ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ವೀಕ್ ಆಲ್ಟರ್ನೇಟಿವ್ಸ್ ಅಂತ. ಸೊ ಈ ಒಂದು ಕಾನ್ಸೆಪ್ಟ್ ನ ನಾವು ಬಳಸಿದ್ರೆ ಬೇಗ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬಹುದು. ಸೊ 2011 8 ಇಲ್ಲಿ ಇದೊಂದು ಕ್ವಶನ್ ಕೇಳಿದ್ದಾರೆ. a is equal to sin square x plus cos power of 4x then all real x ಅಂತ ಕೇಳಿದ್ದಾರೆ. ಈಗ a is equal to sin square x plus cos power of 4x. ಈಗ ಒಂದು ಕೆಲಸ ಮಾಡೋಣ, x is equal to 0 ಹಾಕೋಣ. x is equal to 0 ಹಾಕೊಂಡ್ರೆ ಏನಾಗುತ್ತೆ? a ವ್ಯಾಲ್ಯೂ ಏನಾಗುತ್ತೆ? ಇದು 0 ಆಗುತ್ತೆ, ಇದು 1 ಆಗುತ್ತೆ. 0 plus 1 is equal to 1. ಹಾಗಾದ್ರೆ ನಮಗೆ 1 ಬಂತು ಅಂತಂದ್ರೆ ಆಪ್ಷನ್ 3 ಅಲ್ಲಿ 1 ಇಲ್ಲ. ಆಪ್ಷನ್ 3 ರೂಲ್ಡ್ ಔಟ್ ಅಲ್ವಾ? ಓಕೆ, ಈಗ x is equal to pi by 4 ಹಾಕೋಣ. 45 ಡಿಗ್ರಿ, ಯಾಕಂದ್ರೆ 45 ಡಿಗ್ರಿ ಸೈನ್ ಮತ್ತೆ ಕಾಸ್ಗೆ ಸೇಮ್ ವ್ಯಾಲ್ಯೂಸ್ ಬರುತ್ತೆ. ಹಾಗಾದ್ರೆ a ಏನಾಗುತ್ತೆ? ಸೊ a is equal to sin 45 ಡಿಗ್ರಿ 1/√2 ಸ್ಕ್ವೇರ್ ಮಾಡಿದ್ರೆ 1/2. even cos also 1/√2 square power 4 ಮಾಡಿದ್ರೆ 1/4. so the value will be 3/4. so 3/4 ಬರ್ತಾ ಇದೆ ಅಂತಂದ್ರೆ obviously option 1 and 2 are not correct. 1 and 2 are not correct. so ಉಳ್ಕೊಳ್ಳೋದೇ ಅದು option 4 is the correct answer. next question. a unit vector perpendicular to both I plus j plus k and 2i plus j plus 3k. ಓಕೆ, ಈಗ ನೋಡಿ ಕ್ವಶನ್ ಅಲ್ಲಿ ಅವರೇ ಕೇಳ್ಬಿಟ್ಟಿದ್ದಾರೆ ಯೂನಿಟ್ ವೆಕ್ಟಾರ್ ಅಂತ ಕೇಳಿದ್ದಾರೆ. ಅಂದ್ರೆ ನಮ್ಗೆ ಆನ್ಸರ್ ಯೂನಿಟ್ ವೆಕ್ಟಾರೇ ಬರಬೇಕು. ಇದು ಆಮೇಲೆ ನೋಡ್ಕೊಳ್ಳೋಣ, ಇದೇನು ಅವಶ್ಯಕತೆ ಇಲ್ಲ, ಯಾವ್ದಕ್ಕಾದ್ರೂ ಪರ್ಪೆಂಡಿಕ್ಯುಲರ್ ಆಗಿಲ್ಲ, ಆಮೇಲೆ ನೋಡೋಣ. ಯೂನಿಟ್ ವೆಕ್ಟಾರ್ ಅಂತ ಕೇಳಿದ್ದಾರೆ ಅಂತ ಅಂದ್ಮೇಲೆ ಆನ್ಸರ್ ಯೂನಿಟ್ ವೆಕ್ಟಾರ್ ಇರಲೇಬೇಕು. ಸೊ ಆನ್ಸರ್ ಅಲ್ಲಿ ಯೂನಿಟ್ ವೆಕ್ಟಾರ್ ಬರೋದು ಯಾವಾಗ? ಯೂನಿಟ್ ವೆಕ್ಟಾರ್ ಅಲ್ಲಿ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ 1 ಬರಬೇಕು. ಸೊ ಮ್ಯಾಗ್ನಿಟ್ಯೂಡ್ 1 ಬರಬೇಕು ಅಂತಂದ್ರೆ ಈ ಆನ್ಸರ್ಸ್ ಅಲ್ಲಿ ಇರುವಂತ ಆಪ್ಷನ್ಸ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಚೆಕ್ ಮಾಡ್ಬಿಟ್ರೆ ಯೂನಿಟ್ 1 ಬಂತು ಅಂದ್ರೆ ಮ್ಯಾಗ್ನಿಟ್ಯೂಡ್ 1 ಬಂತು ಅಂದ್ರೆ ಇಟ್ಸ್ ಎ ಯೂನಿಟ್ ವೆಕ್ಟರ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ 3 ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2 ಸ್ಕ್ವೇರ್. ಸೊ 9 ಪ್ಲಸ್ 1 10 ಪ್ಲಸ್ 14 ಪ್ಲಸ್ 4 14/√6. ಸೊ ದಿಸ್ ಇಸ್ ನಾಟ್ ಎ ಯೂನಿಟ್ ವೆಕ್ಟರ್. ಸೊ ಇದು ಯೂನಿಟ್ ವೆಕ್ಟರ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇರಬೇಕು. ಈ ತರ ಒಂದು ವೆಕ್ಟರ್ಸ್ ಅಲ್ಲಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇದ್ರಲ್ಲಿ ಆಗದೆ ಇರೋದ್ರಿಂದ ದಿಸ್ ವಿಲ್ ನಾಟ್ ಬಿ ದ ಯೂನಿಟ್ ವೆಕ್ಟರ್. ಇನ್ನು ಇಲ್ಲಿ ತಗೊಂಡ್ರೆ 2 ಸ್ಕ್ವೇರ್ 4 ಪ್ಲಸ್ 1 5 ಪ್ಲಸ್ 1 6. ಸೊ √6/√6. ಸೊ 1 ಬಂತು. therefore option 3 is the correct answer. so these are the some shortcuts. ಮತ್ತೊಂದು ಶಾರ್ಟ್ಕಟ್ಸ್ ಒಂದಿಗೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.